ಇವಾಗ ಅವ್ರ ದೇಶದ್ದು ಅವ್ರ H1 ವೀಸಾ ಅನ್ನೋದು ಬಂದ್ಬಿಟ್ಟು ಅವ್ರ ದೇಶದ ಇದು. ಇವಾಗ ನಮ್ಮ ದೇಶದಲ್ಲಿ ಹೆಂಗ್ ಬೇಕೋ ನಾವು ತಗೋಬಹುದು. ಇವಾಗ ಅದ್ರ ಬಗ್ಗೆ ನಾನು ಇದ್ ಮಾಡಕ್ಕಾಗಲ್ಲ, ಕಮೆಂಟ್ ಮಾಡಕ್ಕಾಗಲ್ಲ. ಇವಾಗ ಭಾರತದ ಬಗ್ಗೆ ಯಾರು ಕೂಡ ಇವಾಗ ನೇಪಾಳದವ್ರು ನಮ್ದೇನಾದ್ರು ಒಂದು ಬಾಂಗ್ಲಾದೇಶವ್ರ ಬಗ್ಗೆ ಒಂದು CAA ಅಂತ ತಗೋಬರ್ತೀವಿ ಅಂತ ಅನ್ಕೊಳ್ಳಿ. ಸೊ ಅದು ನಮ್ಮ ದೇಶದ ಇಂಡಿಪೆಂಡೆನ್ಸ್. ನಾವು ಅದಕ್ಕೆ ಬಂದ್ಬಿಟ್ಟು ಬಾಂಗ್ಲಾದೇಶವ್ರು ಕಮೆಂಟ್ ಮಾಡಕ್ಕಾಗಲ್ಲ, ನೀವು ನಮ್ಮ ದೇಶದ ಪ್ರಜೆಗಳಿಗೆ ಮೋಸ ಮಾಡ್ತಿದ್ದೀರಾ ಹಾಗೆ ಹೇಗೆ ಅಂತ. ನಿಮ್ಮ ದೇಶದ ಪ್ರಜೆಗಳಲ್ಲಿ ಇರ್ಬೇಕು, ನಿಮ್ ದೇಶದಲ್ಲಿ ಇರ್ಬೇಕು. ಸೊ ಹಂಗೆ ಅಮೆರಿಕ ಅವ್ರದ್ದು ಅವ್ರ ಇಂಟರ್ನಲ್ ಮ್ಯಾಟ್ರ್, ಅದಕ್ಕೆ ಕಮೆಂಟ್ ಮಾಡಿದೀವಿ ಅಂದ್ರೆ ಪಾಕಿಸ್ತಾನ ತರ ಆಗ್ತೀವಿ. ಸೊ ಎಲ್ಲದಕ್ಕೂ ಕಮೆಂಟ್ ಮಾಡಕ್ ಹೋಗ್ಬಾರ್ದು. ಇವಾಗ ನಮ್ದು ಏನಿದೆಯೋ ಅದನ್ನ ನೆಗೋಷಿಯೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ಬೇರೆ ಇವಾಗ ನೋಡಿ, ಆಯ್ತು ನಾವು ಈ ತರ ಬೇರೆ ತರ ಬೆನಿಫಿಟ್ ಕೊಡ್ತೀವಿ, ನಮ್ಮ ಇಂಡಿಯನ್ಸ್ಗೆ ಈ ತರ ಬೆನಿಫಿಟ್ ಕೊಡಿ, ಈ ತರ H1 ವೀಸಾನ ಎಕ್ಸ್ಟೆಂಡ್ ಮಾಡಿ, ಈ ತರ ಮಾತಾಡ್ಬೇಕೆ ಹೊರತು ಇಲ್ಲ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಅಥವಾ ಆಪೋಸಿಷನ್ ಪಾರ್ಟಿ ಹೇಳ್ದಂಗೆ ಭಾರತ ಮಧ್ಯಸ್ಥಿಕೆ ವಹಿಸಬೇಕು, ಅದನ್ನು ಜಿಯೋಪೊಲಿಟಿಕಲ್ ಅಲ್ಲಿ ವರ್ಕ್ ಆಗಲ್ಲ. ಸೊ ನಿಮ್ಗೆ ಟೈಮ್ ತಗೊಳುತ್ತೆ. ನೆಗೋಷಿಯೇಷನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಹೋಗಿದ್ದೀರಾ ಬೇರೆ ದೇಶಕ್ಕೆ, ಸೊ ಅವ್ರ ದೇಶ ಅವ್ರ ರೂಲ್ಸ್, ಅವ್ರ ರೂಲ್ಸ್ ಏನ್ ಮಾಡಕ್ಕಾಗಲ್ಲ ಅಷ್ಟೇ.